ಸಹಜವಾಗಿ ಒಂದು ಮಾತು ಕೇಳಿ ಬರ್ತಾ ಇರುತ್ತೆ, ಏನು ಅಂತಂದರೆ ಒಬ್ಬ ಯಶಸ್ವಿ ಗಂಡನ ಹಿಂದೆ ಹೆಂಡತಿ ಇರ್ತಾಳೆ ಅಥವಾ ಹೆಣ್ಣಿರ್ತಾಳೆ. ಆದರೆ ಇಲ್ಲಿ ಹರಿಣಿಯವರ ಯಶಸ್ವಿ ಹಿಂದೆ ಅಮ್ಮ ಇದ್ದಾರೆ, ಎಸ್ ಹಸ್ಬೆಂಡು ಇದ್ದಾರೆ. ಎಸ್ ಸೊ 100%. ಇಬ್ಬರ ಪಾತ್ರ ಮಹತ್ವವಾದದ್ದು. ತುಂಬಾ ಮಹತ್ವವಾದದ್ದು. ಏನಂದರೆ ಈಗ ಒಂದು ತಾಯಿ ಸ್ಥಾನನ ತುಂಬೋಷ್ಟು ಏನು ಎಷ್ಟು ಲಕ್ಕಿ ನಾನು ಅಂದರೆ ನಮ್ಮ ತಾಯಿ ಸ್ಥಾನನ ನನ್ನ ಗಂಡ ತುಂಬಿದ್ದಾರೆ. ಓಕೆ. ಸೊ ಅಷ್ಟು ಲಕ್ಕಿ ಇನ್ಯಾರಾಗೋಕ್ಕೆ ಸಾಧ್ಯ ಅಂತ. ಸೊ ದ್ಯಾಟ್ ಈಸ್ ಐ ಆಮ್ ಟೋಟಲಿ ಬ್ಲೆಸ್ಡ್ ಆ ಥರದ್ರಲ್ಲಿ. ಒಂದು ಏನೋ ಒಂದು ಬೇಕು ಅಂದ್ರೂ ಒಂದು ಎಮೋಷ್ನಲಿ ಬೇಕು ಅಂತ ಆಗಿರ್ಬೋದು, ಏನೋ ಒಂದು ಹೇಳ್ಕೊಳಕ್ಕೆ ಅಂತ ಆಗಿರ್ಬೋದು. ನಮ್ಮ ಅಮ್ಮಂಗೆ ಹೆಂಗೆ ಕಾಲ್ ಮಾಡ್ತಿದ್ನೋ ಈಗ ಫಸ್ಟ್ ಕಾಲ್ ಮಾಡೋದು ನನ್ನ ಗಂಡಂಗೆ. ಅಂದರೆ ಅವರು ಆ ಸ್ಥಾನನ ಕಂಪ್ಲೀಟಾಗಿ ತುಂಬಿದ್ದಾರೆ. ಕಂಪ್ಲೀಟ್ ಅಂದರೆ ಯಾವುದೇ ಥರ ಇರ್ಬೋದು, ನನಗೆ ಸಪೋರ್ಟ್ ಮಾಡೋದು, ಮನೇಲಿ ಸಪೋರ್ಟ್ ಮಾಡೋದಾಗಿರ್ಬೋದು, ಆಚೆ ಕಡೆ ಸಪೋರ್ಟ್ ಮಾಡೋದಾಗಿರ್ಬೋದು, ಯಾವುದೇ ರೀತಿ ಆಗಿದ್ರೂ ಕೂಡ ಹಿ ಹ್ಯಾಸ್ ಕಂಪ್ಲೀಟ್ಲಿ ಆ ಸ್ಥಾನನ ತುಂಬಿಟ್ಟಿದ್ದಾರೆ. ಓಕೆ. ಎಸ್, ಸರ್ ಬಗ್ಗೆ ಒಂದಿಷ್ಟು ನಮ್ಮ ಆಡಿಯನ್ಸ್ಗೆ ಗೊತ್ತಾಗಬೇಕು, ಏನು ಮಾಡ್ತಾ ಇದ್ದಾರೆ, ಏನು? ಅವರು ಆಂಟ್ರಪ್ರೋನರ್ ಫಸ್ಟಿಂದನೂ ಅವ್ರದ್ದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನೇ ಮಾಡ್ತಾ ಬಂದವರು. ಈಗ ಇನ್ನೊಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಅವ್ರನ್ನ ತಗೊಂಡಿದ್ದಾರೆ. ಸೊ ಹಿ ಈಸ್ ವರ್ಕಿಂಗ್ ಆನ್ ದ್ಯಾಟ್. ಅಂದರೆ ಎಂಡ್ ಟು ಎಂಡ್ ಎಕ್ಸಿಕ್ಯೂಷನ್ ಮಾಡೋ ಥರ ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಒಂದು ಏನೋ ಒಂದು ಆಗಬೇಕಾಗಿದೆ. ಸೊ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ. ಇಲ್ಲೇ ಬೆಂಗಳೂರು? ಇಲ್ಲ, ಬೇರೆ ಊರಲ್ಲಿದ್ದಾರೆ. ಬೇರೆ ಊರಲ್ಲಿ. ಸೊ ಓಡಾಡ್ಕೊಂಡು ಬೆಂಗಳೂರು. ಅಫ್ಕೋರ್ಸ್ ಐ ಮಿಸ್ ಹಿಮ್ ಲಾಟ್. ಆ್ಯಂಡ್ ಎಸ್, ಇದಕ್ಕೆ ಏನು ಆ ಪರಿಸ್ಥಿತಿಗೆ ಹೋಗೋದಕ್ಕೆ ಕಾರಣ ಆದಂತಹ ಪ್ರತಿಯೊಬ್ಬರನ್ನು ನಾನು ನೆನೆಸ್ಕೊಳ್ಳೇಬೇಕು, ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಆ ಪರಿಸ್ಥಿತಿಗೆ ನಾವು ಹೋಗಲಿಲ್ಲ ಅಂದರೆ ನಮ್ಮ ಸ್ಟ್ರೆಂತ್ ಏನು, ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಕೋಬಲ್ಲರು, ಅಂದರೆ ಒಂದು ಫ್ಯಾಮಿಲಿಯಾಗಿ ನಾವು ಎಷ್ಟು ಏನು ಸ್ಟ್ರೆಂತ್ ಇದೆ ನಮ್ಮಲ್ಲಿ ಅಂತ ಗೊತ್ತಾಗಕ್ಕೆ ಆ ಒಂದು ಸಿಚುವೇಶನ್ ಪರಿಸ್ಥಿತಿ ಕಾರಣ ಆಯಿತು. ಆ ಪರಿಸ್ಥಿತಿಗೆ ಕಾರಣರಾದಂತಹ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಮತ್ತು ಅವ್ರಿಗೆ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ಯಾಕಂದರೆ ಅದು ಆಗಿದ್ರಿಂದನೇ ನಮ್ಮ ಸ್ಟ್ರೆಂತ್ ಏನು ಅಂತ ನಮಗೆ ಗೊತ್ತಾಯಿತು. ಹಾಂ, ನಮ್ಮ ಸ್ಟ್ರೆಂತ್ ಏನು ಅಂತ ಗೊತ್ತಾಯಿತು. ಆ್ಯಂಡ್ ನಾವು ಯಾವುದೇ ಸಿಚುವೇಶನ್ಗೆ ಹಾಕಿದ್ರೂ ಎಸ್, ಫ್ಯಾಮಿಲಿ, ಹೆಲ್ತು, ದೇವರು, ಸರ್, ಈ ಮೂರು ಇದ್ದರೆ ಮಾತ್ರ ಏನು ಬೇಕಾದರೂ ಜಯಿಸ್ಬೋದು ಅಲ್ವಾ? ಎಸ್. ಓಕೆ. ಈ ಸೆಲೆಬ್ರಿಟಿ ಫೀಲ್ಡಲ್ಲಿ ಇರ್ತಂಥವ್ರಿಗೆ ಒಂದಷ್ಟು ಫ್ರೀಡಮ್ ತುಂಬ ಕಮ್ಮಿ. ಅಂದರೆ ಎಕ್ಸಾಂಪಲ್, ಎಲ್ಲಾದರೂ ಹೊರಗಡೆ ಹೋದರೆ ಒಂದಿಷ್ಟು ಫ್ಯಾನ್ಸ್ಗಳು ಅವರು ಇವರು ಬರೋ ಸಹಜ. ಸೊ ಹರಿಣಿ ಅವರಿಗೆ ಹೆಂಗೆ ಅಂದರೆ ಸುತ್ತಮುತ್ತ ಹೋಗುವಾಗ? ಅಯ್ಯೋ, ನಾನು ಮೆಟ್ರೋಲೆಲ್ಲ ಓಡಾಡ್ತೀನಿ ಸರ್. ನನಗೆ ಅದೇ ಐ ಡೋಂಟ್ ಆ ಫೀಲೇ ಇಲ್ಲ ನಿಮಗೆ, ಸೆಲೆಬ್ರಿಟಿ ಅನ್ನೋ ಫೀಲೇ ಇಲ್ಲ ನಿಮಗೆ. ಸೊ ಹಾಗೇನಾದ್ರು ತುಂಬ ಜನ ಇರೋ ಜಾಗ ಇತ್ತು ಅಂದರೆ ಆಫ್ಕೋರ್ಸ್ ಬರ್ತಾರೆ, ಮಾತಾಡಿಸ್ತಾರೆ, ಫೋಟೋ ಕೇಳ್ತಾರೆ, ಮಾಮೂಲಿ, ಅದೇನು ತೊಂದರೆ ಆಗಲಾರ್ದು. ಓಕೆ. ಅಮ್ಮನ ಬಗ್ಗೆ ಹೇಳಿದ್ರಿ, ತಾತನ ಬಗ್ಗೆ ಹೇಳಿದ್ರಿ, ಅಪ್ಪನ ಬಗ್ಗೆ ಹೇಳ್ತಾ ಹೋದ್ರಿ, ಆಮೇಲೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿದ್ರಿ. ಈಗ ಮಗನ ವಿಚಾರಕ್ಕೆ ಬರೋಣ. ಮಗ ಏನು ಮಾಡ್ತಾ ಇದ್ದಾನೆ, ಅವನ ಆಂಬಿಷನ್ ಏನಿದೆ? ಅವನು ಕೂಡ ನಿಮ್ಮ ಥರ ಏನಾದ್ರು ಆಸಕ್ತಿ ಇದೆಯಾ? ಅವನು ಈಗ ಸೆಕೆಂಡ್ PUC ಓದ್ತಾ ಇದ್ದಾನೆ, ಕಾಮರ್ಸ್ ತೊಗೊಂಡಿದ್ದಾನೆ. ಬಟ್ ಅವನ ಆಂಬಿಷನ್ ಏನು ಅಂದರೆ ಮ್ಯೂಸಿಕಲ್ಲಿ ಇರಬೇಕು ಅಂತ. ಅವನು ಈಸ್ ಅನ್ ಅಪ್ಕಮಿಂಗ್ ಮ್ಯೂಸಿಕ್ ಕಂಪೋಸರ್. ಮ್ಯೂಸಿಕ್ ಕಂಪೋಸರ್. ಅವನಿಗೆ ಮ್ಯೂಸಿಕ್ ಮಾಡಬೇಕು, ಇದರಲ್ಲೇ ಇರಬೇಕು ಅನ್ನುವಂಥ ತುಂಬ ಏನು ಫೋಕಸ್ಡ್ ಗೋಲ್ ಇಟ್ಕೊಂಡಿದ್ದಾನೆ ಅವನು. PUC ಸೆಕೆಂಡ್ PUC. ಓಕೆ. ಆಲ್ರೆಡಿ ಅವನಿಗೆ ತುಂಬ ಮುಂಚೆಯಿಂದನೇ ನಾನು ಇದನ್ನೇ ಮಾಡಬೇಕು ಅಂತ ಅವನಿಗೆ ಇತ್ತು. ಸೊ ಈಗ ರೀಸೆಂಟಾಗಿ ಒಂದು ಸಾಂಗ್ ರಿಲೀಸ್ ಆಯಿತು, ವರ ಅಂತ. ತುಂಬ ಚೆನ್ನಾಗಿ ಒಳ್ಳೆ ರಿವ್ಯೂಸ್ ಬಂತು. ಈಗ ನೆಕ್ಸ್ಟ್ ಕಾಂಪೋಸಿಷನ್ ಕೂಡ ರೆಡಿ ಇಟ್ಕೊಂಡಿದ್ದಾನೆ. ಅದು ಇನ್ನೇನು ಅದರದ್ದು ರೆಕಾರ್ಡಿಂಗ್ ಆಗಬೇಕಾಗತ್ತೆ. ಸೊ ಅವ್ನಿಗೆ ಇದರಲ್ಲೇ ಮುಂದುವರಿಬೇಕು ಅನ್ನೋ ಆಸೆ ಇದೆ. ನೋಡೋಣ, ದೇವರು, ಜನರು, ನಮ್ಮ ಇಂಡಸ್ಟ್ರಿ ಅವನ ಕೈ ಹಿಡಿದು ಮುಂದೆ ನಡ್ಸ್ಕೊಂಡು ಹೋಗಬೇಕು. ಓಕೆ. ಯೂಶ್ವಲಿ ಹರಿಣಿ ಅವರು ಸಿನಿಮಾ, ಕಿರುತೆರೆ ಈ ರೀತಿಯಾಗಿ ಬ್ಯುಸಿಯಾಗಿರ್ತಾರೆ ಸದಾ. ಸೊ ಯಾಕಂದರೆ ನಮಗೆ ಇಂಟರ್ವ್ಯೂಗೆ ನಿಮಗೆ 3 ತಿಂಗಳು ನಾನು ಸೊ ಅಷ್ಟು ಬ್ಯುಸಿ. ಫ್ರೀ ಇದ್ದಾಗ ಹರಿಣಿ ಅವರು ಏನು ಮಾಡ್ತಾರೆ? ಸಂಗೀತ ಏನು ಕೇಳ್ತೀನಿ ಅಂತ ಹೇಳ್ತಿದ್ದೀರಿ, ಹಾಡು ಕೇಳ್ತೀರಾ? ಹಾಡೋದಿಲ್ಲ, ಹಾಡು ಕೇಳ್ತೀನಿ ಅಂತ. ಅದು ಬಿಟ್ಟರೆ ಪುಸ್ತಕ ಇತ್ಯಾದಿ ಓದ್ತೀರಿ. ಸೊ ಇನ್ನೂ ಏನು ಮಾಡ್ಬೋದು ಅಂತ? ನನಗೆ ಮನೇಲಿದ್ರೆ ನಾನು ಕಂಪ್ಲೀಟ್ಲಿ ಒಂಥರ ಫ್ಯಾಮಿಲಿಗೆ ಅಟ್ಯಾಚ್ಡ್. ಓಕೆ. ಟೋಟಲಿ ಫುಲ್ ಫ್ಯಾಮಿಲಿ ಟೈಮ್. ಹಾಂ, ಹೌದು, ಫುಲ್ ಫ್ಯಾಮಿಲಿಗೆ. ಅಂದರೆ ಈಗ ಶೂಟಿಂಗ್ ಇದ್ರೂ ಬೆಳಗ್ಗೆಲ್ಲ ಏನು ಮಾಡ್ಬಿಟ್ಟು ಹೋಗಬೇಕು ಅದೆಲ್ಲ ಮಾಡ್ಬಿಟ್ಟು ಹೋಗ್ತೀನಿ. ಬಟ್ ಇಲ್ಲದೆ ಇದ್ದಾಗ ಏನಂದರೆ ಒಂಚೂರು ಟೈಮ್ ಸಿಗುತ್ತೆ ನನಗೆ ಉಸಿರಾಡೋಕ್ಕೆ. ಸೊ ಕಂಪ್ಲೀಟ್ ಫ್ಯಾಮಿಲಿ ಜೊತೆಗೇನೆ ಇರ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್
ನನಗೆ ಅಂತ ಒಂದು ಟೈಮ್ ಸಿಗುತ್ತಲ್ಲ, ಆವಾಗ ನಂದು ವರ್ಕೌಟ್ ಆಗಿರ್ಬೋದು, ಒಂದಷ್ಟು ಜನರನ್ನ ಮೀಟ್ ಮಾಡೋದಾಗಿರ್ಬೋದು, ಮೀಟಿಂಗ್ಸು, ಅದೆಲ್ಲನೂ ಕೂಡ ಈ ಟೈಮಲ್ಲಿ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಮೀ ಟೈಮ್ ಆ್ಯಂಡ್ ಫ್ಯಾಮಿಲಿ ಟೈಮ್ ಓಕೆ ಎರಡು. ಓಕೆ, ಈ ನಟನೆ ಬಂದಾದಮೇಲೆ ಬೇರೆ ಬೇರೆ ಜಾನರ್ಗಳಲ್ಲಿ ಯೋಚನೆ ಮಾಡೋಂಥ ಆಲೋಚನೆಗಳು ಜಾಸ್ತಿ ಬಂದ್ಬಿಡ್ತವೆ. ಯಾವುದೇ ಒಬ್ಬ ನಟ ಆಗಿರ್ಬೋದು, ನಟಿ ಆಗಿರ್ಬೋದು, ಅಂದರೆ ಬರೆಯೋ ಆಸಕ್ತಿ ಇರ್ಬೋದು ಅಥವಾ ಡೈರೆಕ್ಷನ್ ಮಾಡೋ ಆಸಕ್ತಿ ಇರ್ಬೋದು. ಅರಣ್ಯವರ 30 ವರ್ಷದ ಈ ಜರ್ನಿಯಲ್ಲಿ ಯಾವತ್ತಾದರೂ ನಾನು ಡೈರೆಕ್ಷನ್ ಮಾಡಬಲ್ಲೆ, ಅಯ್ಯೋ ಅನ್ಸಿದೆ ಸರ್, ತುಂಬಾ ಅನ್ಸಿದೆ, ಅನ್ಸ್ತಾನೆ ಇದೆ. ಯಾಕೆ ಪ್ರಯತ್ನ ಪಟ್ಟಿಲ್ಲ ಅಂತ ನನಗೆ ಗೊತ್ತಿಲ್ಲ ಅದೇನು ಆ ನಿಟ್ಟಿನಲ್ಲಿ ಏನಾದರೂ ಬರವಣಿಗೆ ಆಗಿದೆಯಾ? ಇಲ್ಲ, ಬಟ್ ನನ್ಗೆ ಹೆಂಗ್ ಬರೀತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ಹೆಂಗ್ ಬರೀತೀರಾ ನೀವು, ಯಾವ ತರ, ಹೆಂಗ್ ಶುರು ಮಾಡೋದು, ಹೆಂಗೆ, ಯಾವ ತರ ಮಾಡ್ಬೇಕು. ನನಗೂ ಆಸೆ, ಬರಿಬೇಕು ಅನ್ನೋ ಆಸೆ, ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಆಸೆ ಇದೆ, ತುಂಬಾ ಆಸೆ ಇದೆ ಆಕ್ಚುಲಿ. ನನಗೆ ಗೊತ್ತಿಲ್ಲ ನನಗೆ ಹೆಂಗೆ ಮುಂದೆ ಏನಾಗುತ್ತೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಆಸೆ ಅಂತೂ ಇದೆ. ಅಲ್ಲ, ಯಾವುದು ಅವಕಾಶ ಸಿಕ್ತೋ ಅದನ್ನ ಯಾವುದನ್ನೂ ಬಿಟ್ಟಿಲ್ಲ. ಕರೆಕ್ಟ್, ಬಹುಶಃ ನಿರ್ದೇಶನ ಅವಕಾಶ ಅಂತ ಅನ್ಕೋತೀನಿ. ಅಥವಾ ಪ್ರೊಡ್ಯೂಸರ್ ಏನಾದ್ರು ಬೇಕಾ ನಿಮಗೆ? ಅಯ್ಯೋ ಸರ್, ಹಂಗೆಲ್ಲ ಏನು ಇಲ್ಲ ಇನ್ನುವೆ. ಅದಕ್ಕೂ ಕೂಡ ಆಸಕ್ತಿ ಇದೆ, ಅದನ್ನೂ ಒಂದು ನೋಡ್ಬೇಡ ಅಂತ. ನೋಡೋಣ, ಆದ್ರೆ ಗೊತ್ತಿಲ್ಲ ಹೆಂಗಾಗತ್ತೆ. ಬಿಕಾಸ್ ಕಂಪ್ಲೀಟ್ಲಿ ಎಲ್ಲಾನು ಒಂದು ಬ್ಲೈಂಡ್ ಫೇತ್ ಅಲ್ಲೇ ಹೋಗಿರೋದು, ಗೊತ್ತಿಲ್ದೇನೆ ಕಾಲಿಟ್ಟು ಆಮೇಲೆ ಗೊತ್ತು ಮಾಡ್ಕೊಂಡು ಹೋಗಿರೋದು. ಬಟ್ ಇದು ಏನೋ ಒಂಚೂರು ಗೊತ್ತಿರೋದ್ರಿಂದ ಮಾಡೋಕ್ಕಾಗತ್ತೋ ಇಲ್ವೋ ಅನ್ನೋ ಡೌಟ್ ಇದೆ ಅಂತ ಅನ್ಸುತ್ತೆ. ಬಟ್ ಮಾಡಬೇಕು ಅನ್ನೋ ಆಸೆ ತುಂಬಾನೇ ಇದೆ. ಡೈರೆಕ್ಷನ್ ಮಾಡಬೇಕು, ಬರಿಬೇಕು. ಈಗ ಯಾವುದಾದ್ರೂ ಒಂದು ಕಥೆ ಇದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು, ಅದರಲ್ಲಿ ಹಾಗೆ ಶುರು ಆಗೋದು ಅಂತ ಅನ್ಸುತ್ತೆ. ಯಾವುದೋ ಒಂದು ಗ್ರೂಪ್ ಜೊತೆ ಸೇರಿಕೊಂಡು ಆ ಕಥೆಗೆ ಡಿಸ್ಕಷನ್ ಲೆವೆಲಿಂದ ಹಿಡಿದು ಫುಲ್ ಎಂಡ್ ಪ್ರಾಡಕ್ಟ್ವರೆಗೂ ಒಂದು ಟೀಮ್ ಜೊತೆ ಇರಬೇಕು, ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಮಾಡಿ, ಒಳ್ಳೆಯದಲ್ಲ, ಆದಷ್ಟು ಬೇಗ ಡೈರೆಕ್ಷನ್ ಮಾಡಿ. ಓಕೆ ಮೇಡಮ್, ಯೂಶ್ವಲಿ ನಾನು ಅಬ್ಸರ್ವ್ ಮಾಡೋದಂಗೆ ಸೆಲೆಬ್ರಿಟಿಗಳು ತುಂಬ ಏನೋ ವರ್ಷಗಳಿಂದ ನಾನು ನೋಡ್ಕೊಂಬರ್ತೀನಿ. ಅದರಲ್ಲಿ ನಿಮ್ಮನ್ನು ನಾನು ನೋಡಿದ್ದೀನಿ, ಸೀರಿಯಲ್ಲಲ್ಲಾಗಿರ್ಬೋದು, ಸಿನಿಮಾದಲ್ಲಾಗಿರ್ಬೋದು. ನಾನು ಮೊದಲನೇ ಸೀರಿಯಲ್ ಅಥವಾ ಮೊದಲನೇ ಸಿನಿಮಾ ನೋಡಿದಾಗೂ ಹಾಗೆ ಇದ್ದೀರಾ. ಈಗ ಮೊನ್ನೆ ನೋಡಿದಂಥ ಶಾಕಾರಿ ಆಗಿರ್ಬೋದು, ಕೆರೆಬೇಟೆ ಆಗಿರ್ಬೋದು, ಆ ಸಿನಿಮಾ ನೋಡಿದಾಗೂ ಹಾಗಿದ್ದೀರಾ. ನಿಮ್ಮ ಬ್ಯೂಟಿಯ ಸೀಕ್ರೆಟ್ ಏನು ಅಂತ? ನನ್ಗನ್ಸೋದು ಏನಂದ್ರೆ, ನೀವಾಗಿರ್ಬೇಕು ಸರ್, ಅಷ್ಟೇ. ನೀವು ಯಾವಾಗ ಬೇರೆಯವ್ರ ತರ ಇರ್ಬೇಕು ಅನ್ನೋ ಪ್ರಯತ್ನ ಪಡ್ತಿರೋ ಅಲ್ಲಿ ಒಂದು ಮುಖವಾಡ ಬಂದ್ಬಿಡುತ್ತೆ. ಮುಖವಾಡ ಬಂದಾಗ ನೀವು ಬೇರೆಯವ್ರ ತರ ಕಾಣಿಸ್ತೀರಾ. ನೀವು ನೀವಾಗಿದ್ರೆ ನೀವು ನೀವಾಗೇ ಕಾಣಿಸ್ತೀರಾ. ನಿಮ್ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಕಾಣಿಸಿದ್ರು, ನಿಮ್ಗೆ ದೇಹದಲ್ಲಿ ಅಥವಾ ನೋಡೋಕ್ ಅಪಿಯರೆನ್ಸ್ ಅಲ್ಲಿ ಬೇರೆ ತರ ಇದ್ರೂ ಅದ್ ಒಂದು ವ್ಯಕ್ತಿತ್ವ ಇರುತ್ತಲ್ಲ, ಅದು ಹಾಗೆ ಉಳಿಯುತ್ತೆ. ಸೊ ನೀವು ಎಷ್ಟು ಬಿ ಆನೆಸ್ಟ್ ಟು ಯೋರ್ ಸೆಲ್ಫ್, ಬಿ ಟ್ರೂ ಟು ಯೋರ್ ಸೆಲ್ಫ್, ಜಸ್ಟ್ ಬಿ ಯೋರ್ ಸೆಲ್ಫ್ ಅಷ್ಟೇ, ಇನ್ನೇನು ಇಲ್ಲ. ನೀವು ಅದನ್ನ ಬಿಟ್ಟು ಯಾರನ್ನೋ ನೋಡ್ಕೊಂಡು ನಾನು ಅವ್ರ ಥರ ಇರ್ತೀನಿ ಅಂತ ಹೋದ್ರೆ ಟೈಮು ವೇಸ್ಟು, ಎಫರ್ಟು ವೇಸ್ಟು, ನಿಮ್ಮ ತನನೂ ನೀವು ಕಳ್ಕೊತೀರಾ. ಬದಲಾವಣೆ ಮಾಡ್ಕೊಂಡ್ರೆ ಬದಲಾಗ್ತೀರಾ. ಎಸ್, ಅಷ್ಟೇ. ನೀವಾಗಿರೋದೇ ಒಳ್ಳೆಯದು, ಕಂಪ್ಲೀಟ್ಲಿ. ಯೂಶಲಿ ಒಂದಷ್ಟು ಆಡಿಯನ್ಸಿಗೆ ಒಂದು ಪ್ರಶ್ನೆಗಳಿರ್ತದೆ. ಅಂದರೆ ಸೆಲೆಬ್ರಿಟಿಗಳು ಬಾಡಿ ಮೇಂಟೈನ್ ಮಾಡ್ತಾರೆ, ಅದು ಹೇಗೆ, ಯೋಗ ಮಾಡ್ತಾರಾ, ಜಿಮ್ ಮಾಡ್ತಾರಾ, ಸ್ವಿಮ್ ಮಾಡ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ಆಮೇಲೆ ನೀವು ಹೇಳಿದ್ರಿ ನೀವಾಗಿರಿ ಅಂತ. ಈಗ ಡಯಟ್ ವಿಚಾರಕ್ಕೆ ಬಂದರೆ ಅರಣ್ಯ ಅವರು ಡಯಟು ಅದೆಲ್ಲ ಹೇಗೆ ಅಂತ? ತುಂಬ ಅಷ್ಟೊಂದೆಲ್ಲ ಏನು ಡಯಟ್ ಎಲ್ಲ ಮಾಡೋದಿಲ್ಲ. ಬಟ್ ಆಫ್ಕೋರ್ಸ್ ಒಂದು ಏಜ್ ಆದಮೇಲೆ ಹೇಳ್ಬೋದು, ಏನೋ ನಂಬರ್ ಏಜ್ ಡಸಂಟ್ ಮ್ಯಾಟರ್ ಅಂತ. ಬಟ್ ದಟ್ ನಂಬರ್ ಮ್ಯಾಟರ್ಸ್ ಅಲ್ಲ. ನಿಮ್ಗೆ ಏನಿಲ್ಲ ಅಂದ್ರೂ ಅದು ಇಂಟರ್ನಲಿ ಏನಾಗಬೇಕೋ ಅದೆಲ್ಲ ನ್ಯಾಚುರಲ್ ಏನೇನು ಚೇಂಜಸ್ ಆಗಬೇಕೋ ಆಗ್ತಾ ಇರುತ್ತೆ. ಆ ಚೇಂಜಸ್ಗೆ ನಾವು ಅಡ್ಯಾಪ್ಟ್ ಆಗಬೇಕಷ್ಟೇ. ಅಂದರೆ ಇವಾಗ ಹೆಚ್ಚು ಜಂಕ್ ತಿಂದೇ ಇರೋದು, ಒಂದು ರೆಗ್ಯುಲರ್ ಏನೋ ಒಂದು ಎಕ್ಸಸೈಸ್, ಫಾರ್ಮ್ ಆಫ್ ಎಕ್ಸಸೈಸ್ ಏನಾದರೂ ಇದ್ರು ಅದನ್ನ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಬ್ರೀದಿಂಗ್ ಎಕ್ಸಸೈಸಸ್ ಆಗಿರ್ಬೋದು, ವಾಕಿಂಗ್, ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದು, ಯೋಗ, ಎನಿಥಿಂಗ್. ಸೊ ಬಟ್ ನಾನು ಮಾಡೋದು, ನಾನು ಜಿಮ್ಮಿಗೆ ಹೋಗ್ತೀನಿ. ನಾನು ಜಿಮ್ಗೆ ಹೋಗ್ತೀನಿ, ಕೂತಲ್ಲೇನೆ ಎಷ್ಟಾಗುತ್ತೋ ಅಷ್ಟು ವರ್ಕೌಟ್ ಮಾಡ್ತೀನಿ. ಅಷ್ಟು ನಾನು ಸ್ವಲ್ಪ ಕಾಮಾಗಿ ಕೂತ್ಕೊಂಡು ಏನೋ ಒಂದೇನೋ ಚಾಂಟಿಂಗ್ ಆಗಿರ್ಬೋದು, ಮಂತ್ರ ಆಗಿರ್ಬೋದು ಕೇಳ್ತಾ ಇದ್ರೆ ಅದೇ ಒಂದು ಫಾರ್ಮ್ ಆಫ್ ಮೆಡಿಟೇಷನ್ ಆಗುತ್ತೆ. ನಿಜ. ಸೊ ದಟ್ ಇಸ್ ವಾಟ್ ಐ ಡು. ಓಕೆ, ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.